ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಾರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಸ್ವಾಭಿಮಾನಿ ಸುಮಲತಾ ಸ್ವಾಭಿಮಾನವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರೋದು ಗ್ಯಾರಂಟಿ ಆಯ್ತಾ? ಎಸ್, ಹೌದು ವೀಕ್ಷಕರೇ. ಏಕೆಂದರೆ ಈಗ ಎಲ್ಲ ಮೂಲಗಳಿಂದ ಬರ್ತಾ ಇರ್ತಕ್ಕಂಥ ವಿಚಾರ ಏನಂದರೆ, ನಿನ್ನೆ ನಾರಾಯಣಗೌಡರು ಇವತ್ತು ಬೆಳಿಗ್ಗೆ ನಾರಾಯಣಗೌಡರು ಕೇವಲ ಅವರೊಬ್ಬರ ಬಗ್ಗೆ ಹೋಗಿ ಮಾತನಾಡಿಲ್ಲ. ಅವರು ಸುಮಲತಾ ಅವ್ರ ಬಗ್ಗೆ ಮಾತನಾಡಿದ್ದಾರೆ. ಅದೇ ರೀತಿ ಪ್ರೀತಮ್ ಗೌಡ್ರ ಬಗ್ಗೆ ಮಾತನಾಡಿದ್ದಾರೆ. ನಾವು ಇಷ್ಟು ಜನ ಒಟ್ಟಿಗೆ ಕಾಂಗ್ರೆಸ್ಸಿಗೆ ಬರ್ಲಿಕ್ಕೆ ರೆಡಿ ಇದ್ದೇವೆ, ನೀವು ಒಪ್ಪೋದಾದರೆ ನಾವು ಕಾಂಗ್ರೆಸ್ಸಿಗೆ ಬರ್ತೇವೆ, ಜೊತೆಗೆ ಸರಿ ನೀವು ಸುಮಲತಾಗೆ ಬಿ ಫಾರಂ ಕೊಡೋದಾದರೆ ನಾವು ಬರ್ತೇವೆ, ಸುಮಲತಾ 100% ಅಲ್ಲಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಸುಮಲತಾ ಕೊನೆಯ ಪ್ರಯತ್ನ ಅಂತ, ಸುಮಲತಾ ಅವರು ಕೊನೆಯ ಪ್ರಯತ್ನ ಅಂತ ಕೇಂದ್ರದಲ್ಲಿ ಅಥವಾ ದೆಹಲಿಯಲ್ಲಿ BJPಯ ಕೇಂದ್ರದ ಎಲ್ಲ ನಾಯಕರುಗಳನ್ನ ಭೇಟಿ ಆಗ್ತಾರೆ, ಎಲ್ಲ ವಿಷಯವನ್ನು ಹೇಳ್ತಾರೆ. ಏಕೆಂದರೆ ನಾನು ಗೆದ್ದೇ ಗೆಲ್ತೀನಿ. ಕಾರಣ ಏನಂದರೆ, ಇದುವರೆಗೆ ಮಂಡ್ಯದ ಯಾವೊಬ್ಬ ಸಂಸದ ತಾಂಡೋದ ಅನುದಾನವನ್ನು ಹೇಗೆ ಉಪಯೋಗಿಸಿದ್ರೋ ಗೊತ್ತಿಲ್ಲ. ಆದರೆ ನಾನು ತಾಂಡೋದಂಥ ಅನುದಾನದಲ್ಲಿ ಒಂದೇ ಒಂದು ರೂಪಾಯಿ ಆಚೆ ಈಚೆ ಆಗದೆ ನೋಡ್ಕೊಂಡಿದ್ದೇನೆ. ಒಂದು ಸಣ್ಣ ಕರಪ್ಷನ್ಸ್ ಕೂಡ ನನ್ನ 5 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಆಗಿಲ್ಲ. ನಾನು ಏನು MP ಆಗಿ 5 ವರ್ಷ ಇದ್ದೇನೆ, ನನ್ನ ಇದರಲ್ಲಿ 1 ರೂಪಾಯಿ ಕರಪ್ಷನ್ ನಡೆದಿಲ್ಲ. ಮಂಡ್ಯದಲ್ಲಿ ಒಬ್ಬನೇ ಅಧಿಕಾರಿನ ಹೆಸರಲ್ಲಿ ಕರಪ್ಷನ್ ಮಾಡಲಿಕ್ಕಾಗಿಲ್ಲ. ಆ ಮಟ್ಟಿಗೆ ನಾನು ಕೆಲಸಗಳನ್ನು ಮಾಡಿದ್ದೇನೆ. ನನ್ನ MP ಕೋಟದಲ್ಲಿ ಬಂದಂಥ ಎಲ್ಲ ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡಿದ್ದೇನೆ. ಹಾಗಾಗಿ ನೀವು ನನಗೆ ಟಿಕೆಟ್ ಕೊಟ್ಟರೆ ಜನ ನನ್ನನ್ನು ಖಂಡಿತವಾಗ್ಲೂ ಬೆಂಬಲಿಸ್ತಾರೆ. ನಾವು ಈ ಸರಿ ಗೆಲ್ತೀವಿ, ನೀವು ಆ ಒಂದು ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ಬೇಡಿ ಅಂತ JDSಗೆ ಬಿಟ್ಕೊಡ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದರೆ ಈಗಾಗಲೇ ಅಲ್ಲಿ JDS ಜೊತೆ ಮಾತುಕತೆಯನ್ನು ನಡೆಸಿ JDSಗೆ ಅವರು ಇದನ್ನು ಬಿಟ್ಕೊಟ್ಟಿರೋದ್ರಿಂದ ಅದು ಸಾಧ್ಯ ಇಲ್ಲ. ನೀವು ಬೇಕಾದರೆ ಬೆಂಗಳೂರು ಉತ್ತರಕ್ಕೂ ಅಥವಾ ಬೇರೆ ಎಲ್ಲಾದರೂ ನೀವು ಟಿಕೆಟ್ ಕೇಳಿ, ನಾವು ನಿಮಗೆ ಟಿಕೆಟ್ ಕೊಡ್ತೇವೆ, ಆದರೆ ಅಲ್ಲಿ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಡ್ಡಿ ಮುರ್ದಾಗೆ BJPಯ ರಾಷ್ಟ್ರಾಧ್ಯಕ್ಷ ನಡ್ಡಾ ಅವರವರು ಇರ್ಬೋದು, ಸಂತೋಷ್ ಜಿ ಇರ್ಬೋದು, ಅಥವಾ ಮೋದಿಯವರು ಇರ್ಬೋದು, ಪ್ರತಿಯೊಬ್ಬರು ಇದನ್ನೇ ಹೇಳ್ತಾರೆ. ಕೊನೆಗೆ ಅವರ ಬೆಂಬಲಿತ ಚಾನಲ್ಗಳು ಇಲ್ಲ ಸುಮಲತಾ ಒಪ್ಪೆ ಆಯಿತು, ಬೆಂಗಳೂರು ಉತ್ತರಕ್ಕೆ ಹೋಗ್ತಾರೆ, ಬೆಂಗಳೂರು ದಕ್ಷಿಣಕ್ಕೆ ಹೋಗ್ತಾರೆ, ಬೆಂಗಳೂರಿಗೆ ಅಲ್ಲಿಗೆ ಹೋಗ್ತಾರೆ, ಬೆಂಗಳೂರಿಗೆ ಇಲ್ಲಿಗೆ ಹೋಗ್ತಾರೆ ಅಂತ ಕುಯ್ದಿದ್ದು. ಆದರೆ ಸ್ವಾಭಿಮಾನಿ ಸುಮಲತಾ, ಏಕೆಂದರೆ ಕಳೆದ ಆ ಥರ ಹೋಗೋದಾದರೆ ಅವ್ರು ಕಳೆದ ಬಾರಿನೇ ಹೋಗಿ ನಿಲ್ತಾ ಇದ್ರು. ಕಳೆದ ಬಾರಿನ ಕುಮಾರಸ್ವಾಮಿ ಜೊತೆ ಕಾಂಪ್ರಮೈಸ್ ಆಗ್ತಾ ಇದ್ರು. ಏಕೆಂದರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗಿದ್ರು ರಾಜ್ಯದಲ್ಲಿ, ಕುಮಾರಸ್ವಾಮಿಯವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಹಾಗಾಗಿ ಅವತ್ತು ಕಾಂಪ್ರಮೈಸ್ ಆಗ್ತಾ ಇದ್ರು ಸುಮಲತಾ ಅವರು. ಆದರೆ ಅವತ್ತೇ ಕಾಂಪ್ರಮೈಸ್ ಆಗ್ತಾ ಇರ್ತಕ್ಕಂಥ ಸುಮಲತಾ ಇವತ್ತು ಕಾಂಪ್ರಮೈಸ್ ಆಗ್ತಾರೆ ಅಂದರೆ ಯಾರಾದರೂ ನಂಬಲಿಕ್ಕೆ ಸಾಧ್ಯನಾ? ಅವತ್ತೋದವರಿಗೆ MP ಆಗಿರಲಿಲ್ಲ. ಇವತ್ತು ಪ್ರೆಸೆಂಟ್ ಕಳೆದ ಬಾರಿ ಅತ್ಯುತ್ತಮ ಲೀಡರ್ ಗೆದ್ದಿದ್ದಾರೆ. ಮಂಡ್ಯದ ಜನ ಅವ್ರು ಕೈ ಹಿಡಿದಿದ್ದಾರೆ. ಅಂತಂದ್ರೆ ಈ ಬಾರಿ ಅವ್ರು ಕಾಂಪ್ರಮೈಸ್ ಆಗಿ ಸಾಧ್ಯನಾ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ ವೀಕ್ಷಕರೇ. ಹಾಗಾಗಿ ಆ ಕ್ಷಣನೇ ಅವ್ರು ತೀರ್ಮಾನವನ್ನು ಕೈಗೊಂಡ್ರು, ಕಾಂಗ್ರೆಸ್ನ ಒಪ್ಪಿಸಿ ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು ಫೈನಲ್ ಅಂತ. ಆ ಕೂಡಲೇ ತಮ್ಮ ಬೆಂಬಲಿಗರನ್ನ ಸಂಪರ್ಕಿಸಿ ಮಾತನಾಡಿ ನಾರಾಯಣಗೌಡರು ಮಾತನಾಡ್ತಾರೆ. ನಾರಾಯಣಗೌಡರು ಕೂಡಲೇ ಏನು ಹೆದರಬೇಡಿ ಮೇಡಮ್, ನಾನು ಮಾತಾಡ್ತೇನೆ ಅಂತ ಹೋಗಿ ಸಿದ್ದರಾಮಯ್ಯನ ಜೊತೆ ಕೂತು ಮಾತನಾಡ್ತಾರೆ. DKಶಿಯನ್ನು ಕೂಡ ಅಂತಿಮವಾಗಿ ಒಪ್ಪಿಸುವಂಥ ಹಂತಕ್ಕೆ ಹೋಗ್ತಾರೆ ನಾರಾಯಣಗೌಡರು. DKಶಿಯನ್ನು ಒಪ್ಪಿಸ್ತಾರೆ. DKಶಿ ವಿರೋಧ ಇದ್ದದೆ DKಶಿದಲ್ಲಿ. ಹಾಗಾಗಿ ಸಿದ್ದರಾಮಯ್ಯನ ಜೊತೆ ಮಾತನಾಡಿ DKಶಿಯನ್ನು ಒಪ್ಪಿಸ್ತಾರೆ. ಯಾಕೆಂದರೆ ಸುಮಲತಾ ಅವರು ಬರೋದಾದರೆ ನಾನು ಬರ್ತೇನೆ, ಒಬ್ಬನೇ ಅಲ್ಲ, ನನ್ನ ಜೊತೆ ಸುಮಲತಾ ಅವರು ಜೊತೆಗೆ ನೀವು ಸುಮಲತಾ ಅವರಿಗೆ ಬಿ ಫಾರಂ ಕೊಡೋದಾದರೆ, MP ಟಿಕೆಟನ್ನು ನೀವು ಕೊಡೋದಾದರೆ ನಾನು ಸುಮಲತಾ ಮತ್ತು ಪ್ರೀತಮ್ ಗೌಡ್ರು ಬರ್ತೇವೆ. ನಾವು ಬಂದರೆ ಮುಂದೆ ನಿಮಗೆ ಉತ್ತಮ ಅವಕಾಶ ಇದೆ. ಕಾಂಗ್ರೆಸ್ಗೆ ನಾವು ಬರೋದ್ರಿಂದ ಖಂಡಿತವಾಗಲೂ ನಿಮಗೆ ನಮ್ಮ ಸಹಕಾರದಿಂದ ನಿಮ್ಗೆ ಹೆಲ್ಪ್ ಆಗ್ತದೆ. ಹಾಗಾಗಿ ನೀವು ನನ್ನನ್ನು ವೆಲ್ಕಮ್ ಮಾಡೋದಾದರೆ ಸುಮಲತಾ ಅವರಿಗೆ ನೀವು ಬಿ ಫಾರಂ ಕೊಡಿ. ಸುಮಲತಾ ಅವರಿಗೆ ಬಿ ಫಾರಂ ಕೊಟ್ಟರೆ ಹಾಸನದಲ್ಲಿ ಏನೀಗ ಕಾಂಗ್ರೆಸ್ ಹಿಡಿತ ಕಳ್ಕೊತಾ ಇದೆಯೋ ಅದು ಮತ್ತೆ ವಾಪಸ್ ಸಾಧಿಸ್ಬೋದು. ಜೊತೆಗೆ ಮಂಡ್ಯದಲ್ಲಿ 7 ಕ್ಷೇತ್ರಗಳನ್ನು ನಾವು ಗೆಲ್ಬಹುದು ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ. ಜೊತೆಗೆ ಕುಮಾರಸ್ವಾಮಿ ನಮ್ಮೆಲ್ಲರಿಗೂ ಈಕ್ವಲ್ ವಿರೋಧಿ. ಕುಮಾರಸ್ವಾಮಿ ಅವರು ನಿಮಗೆಷ್ಟು ವಿರೋಧಿಯೋ ನಮಗೂ ಅಷ್ಟೇ ವಿರೋಧಿ. ಹಾಗಾಗಿ ನಾವು ಒಂದು ಕಡೆ ಇದ್ದರೆ ವಿರೋಧಿಯನ್ನು ಎದುರಿಸಲಿಕ್ಕೆ ಸರಿಯಾಗ್ತದೆ ಅನ್ನೋ ಮಾತುಕತೆಯನ್ನು ಇರ್ತಾರೆ. ಜೊತೆಗೆ DKಶಿ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿರತಕ್ಕಂಥ ನಾರಾಯಣಗೌಡರು DKಶಿಯನ್ನು ಕೂಡ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಒಟ್ಟಾರೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸುಮಲತಾ, ನಾರಾಯಣಗೌಡರು ಜೊತೆಗೆ ಪ್ರೀತಮ್ ಗೌಡರು ಬರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಸುಮಲತಾ ಅವರಿಗೆ ಬಿ ಫಾರಂ ಈ ಸರಿ ಕಾಂಗ್ರೆಸ್ನಿಂದ ಕೊಡ್ತಾರೆ. ಜೊತೆಗೆ ಅದೇ ಸಂದರ್ಭದಲ್ಲಿ ಏನು ಸ್ಟಾರ್ ಚಂದ್ರು ಅವರಿದ್ದಾರೆ, ಅವ್ರ ಜೊತೆ ಮಾತನಾಡಿದಂಥ
ನಾರಾಯಣಗೌಡರು ಮತ್ತು ಸಿದ್ದರಾಮಯ್ಯನವರು ಅವ್ರನ್ನ ಹಿಂದೆ ಸರಿಯುವಂತೆ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಟೋಟಲ್ ಆಗಿ ಏನು ಮಂಡ್ಯದಲ್ಲಿ ಸುಮಲತಾ ಅವ್ರನ್ನ ಕಾಂಗ್ರೆಸ್ಸಿಗರು ಬರೋದು ಬೇಡ ಅಂತ ವಿರೋಧಿಸಿದ್ರು, ಅವರೆಲ್ಲರೂ ಕೂಡ ಇವತ್ತು ಸುಮಲತಾ ಅವ್ರನ್ನ ವೆಲ್ಕಮ್ ಮಾಡೋ ಸ್ಥಿತಿಗೆ ಬಂದಿದ್ದಾರೆ. ಕಾರಣ ಏನಂದ್ರೆ ಅಲ್ಲಿ ಮಂಡ್ಯವನ್ನ ಗೆಲ್ಲಬೇಕಷ್ಟೇ, ಅದು ಬಿಟ್ಟರು ಬೇರೆ ಮಾತಿಲ್ಲ. ಏಕೆಂದ್ರೆ ಕುಮಾರಸ್ವಾಮಿ ಅವರೇ ಬಂದು ಖುದ್ದು ಮಂಡ್ಯದಲ್ಲಿ ನಿಲ್ತಾ ಇರೋದ್ರಿಂದ ಅದನ್ನ ಗೆಲ್ಲಲಿಕ್ಕೆ ಸುಮಲತಾ ಬೇಕು ಅನ್ನೋದು ಕೂಡ ಕಾಂಗ್ರೆಸ್ನವರಿಗೆ ಮನವರಿಕೆ ಆಗಿದೆ. ಹಾಗಾಗಿ ಬಹುತೇಕ ಮಂಡ್ಯದಿಂದ ಸುಮಲತಾ ಅವರು ಕಾಂಗ್ರೆಸ್ ಚಿಹ್ನೆಯಡಿ ಸ್ಪರ್ಧೆಯನ್ನ ಮಾಡ್ತಾರೆ. ಸುಮಲತಾ ಕಾಂಗ್ರೆಸ್ ಚಿಹ್ನೆಯಡಿ ಸ್ಪರ್ಧೆಯನ್ನ ಮಾಡಿದ್ರೆ ಕುಮಾರಸ್ವಾಮಿ ಅವರು JDS ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು JDS ಚಿಹ್ನೆಯಡಿ ಸ್ಪರ್ಧೆಯನ್ನ ಮಾಡ್ತಾರೆ. ಮತ್ತೆ ಕಳೆದ ಬಾರಿ ಏನು ಯುದ್ಧ ಆಗಿದ್ದು JDS ವರ್ಸಸ್ ಸುಮಲತಾ, ಮತ್ತೆ ಅದೇ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಯುದ್ಧ ನಡೆಯೋದು ಬಹುತೇಕ ಖಚಿತ ವೀಕ್ಷಕರೇ. ಏನಾಗುತ್ತೋ ಗೊತ್ತಿಲ್ಲ, ಯಾಕೆಂದರೆ ಕಳೆದ ಬಾರಿ ಅಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ಸೋತಿರ್ತಕ್ಕಂಥ ಅನುಕಂಪ ಇದೆ. ಆದರೆ ಅದೇ ಸಂದರ್ಭದಲ್ಲಿ ಮತ್ತೆ ಹೊರಗಡೆ ಕ್ಯಾಂಡಿಡೇಟ್ ಅನ್ನೋದು ಕೂಡ ಇದೆ. ಯಾಕೆಂದರೆ ನಾವು ಸುಮಲತಾ ಅವ್ರನ್ನ ಹೊರಗಡೆ ಕ್ಯಾಂಡಿಡೇಟ್ ಅಂತ ಹೇಳಲಿಕ್ಕಾಗಲ್ಲ. ಕಾರಣ ಏನಂದರೆ ಸುಮಲತಾ ಊರಿನ ಸೊಸೆ. ಯಾಕೆಂದರೆ ಆ ಊರಿನ ಸೊಸೆ ಆದಮೇಲೆ ಅವ್ರು ಎಲ್ಲಿಂದ ಬಂದಿರಲಿ, ಯಾವರಿಂದ ಬಂದಿರಲಿ, ಏನಾದರೂ ಬಂದಿರಲಿ ಆ ಊರಿನ ರೈಟ್ಸ್ ಇದೆ ಅವರಿಗೆ. ಅವರು ನನ್ನ ಊರು ಅಂತ ಹೇಳ್ಕೊಳ್ಳೋ ರೈಟ್ಸ್ ಇದೆ ಸುಮಲತಾ ಅವರಿಗೆ. ಬಟ್ ಅದೇ ಕುಮಾರಸ್ವಾಮಿಗಾಗಲಿ ಅಥವಾ ನಿಖಿಲ್ ಅವ್ರಿಗಾಗಲಿ ಆ ರೈಟ್ಸ್ ಸಿಗ್ಲಿಕ್ಕಿಲ್ಲ. ಇದು ನನ್ನ ಊರು ಅಂತ ಹೇಳ್ಕೊಳ್ಳೋ ರೈಟ್ಸ್ ಸಿಗ್ಲಿಕ್ಕಿಲ್ಲ. ಜೊತೆಗೆ ಮಂಡ್ಯ ಜನ ಹೇಗೆ ಅಂತಂದರೆ, ಮಂಡ್ಯದವ್ರು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಅವ್ರನ್ನ ಒಪ್ಪಲ್ಲ. ಇದು ಮೊದಲಿಂದ ಬೇಕಾದ್ರೆ ಅವರು ಏನು ಬೇಕಾದ್ರೂ ಸಹಿಸ್ತಾರೆ. ಬೇರೆಯವರ ಇಂಟರ್ಫಿಯರೆನ್ಸ್ ಏನಿದೆ ಇದನ್ನ ಸಹಿಸಲ್ಲ. ಹಾಗಾಗಿ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಅಷ್ಟೊಂದು ಹೀನಾಯವಾಗಿ ಸೋತಿದ್ದು, ಸುಮಲತಾ ಅವರು ಅಷ್ಟೊಂದು ಅದ್ದೂರಿಯಾಗಿ ಗೆಲುವನ್ನು ಸಾಧಿಸಿದ್ದು. ಮತ್ತೆ ಈ ಬಾರಿ ಕೂಡ ಅದೇ ನಡೆದರೂ ಕೂಡ ಅಚ್ಚರಿಯನ್ನು ನಾವು ಪಡಬೇಕಾಗಿಲ್ಲ ವೀಕ್ಷಕರೇ. ಟೋಟಲಿ ಏನಾಗುತ್ತೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಸುಮಲತಿಗೆ ಇನ್ನೂ ಕೂಡ ಅವರು ತೀರ್ಮಾನವನ್ನು ಮಾಡಿ ಅಂತಿಮವಾಗಿ ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ ನಾವು ಇದು ಮಾಡಬೇಕಾಗಿಲ್ಲ. ಅಥವಾ ಕಾಂಗ್ರೆಸ್ಸಿಂದ ಅವ್ರಿಗೆ ಟಿಕೆಟ್ ಕೊಟ್ಟರೆ ತೀವ್ರ ಸ್ಪರ್ಧೆ ಅಂತ ನಡೆಯುತ್ತೆ, ಯಾರು ಬೇಕಾದ್ರೂ ಗೆಲ್ಬೋದು. ಜೊತೆಗೆ ಅಲ್ಲಿ 6 ಜನ ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ, ಒಬ್ಬರು ಮಾತ್ರ JDS ಶಾಸಕರಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದೇ ಅಲ್ಲಿ ಇಂಪಾರ್ಟೆಂಟ್ ಆಗ್ತದೆ ವೀಕ್ಷಕರೇ. ಟೋಟಲಿ ಏನಾಗ್ಬೋದು ಇನ್ನು ಸ್ವಲ್ಪ ಎಲ್ಲವೂ ಮುಂದೆ ಕಣ್ಮುಂದೆ ಬರುತ್ತೆ. ನಾವು ಯಾರು ಏನೇ ವಿವಾದಗಳನ್ನು ಮಾಡ್ತಾ ಇದ್ರು ಅಂತಿಮವಾಗಿ ನಮಗೊಂದು ಸತ್ಯ ಅನ್ನೋದು ಗೊತ್ತಾಗ್ತದೆ ವೀಕ್ಷಕರೇ. ಈ ವಿಚಾರವಾಗಿ ನೀವೇನು ಹೇಳ್ತೀರಾ? ಕುಮಾರಸ್ವಾಮಿ ಅವರು ಸ್ಪರ್ಧೆ ಎಷ್ಟು ಸರಿಯಲ್ಲಿ, ಜೊತೆಗೆ ಸುಮಲತಾ ಅವರು ಸ್ಪರ್ಧೆಯನ್ನು ಮಾಡಿದರೆ ಕುಮಾರಸ್ವಾಮಿಯನ್ನು ಸೋಲಿಸ್ಲಿಕ್ಕಾಗ್ತದ, ಅಥವಾ ಕುಮಾರಸ್ವಾಮಿ ಅವರು ಸುಮಲತನ್ನ ಅಷ್ಟು ಸುಲಭವಾಗಿ ಸೋಲಿಸಬಹುದಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.